ನಮಸ್ಕಾರ. 3 ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇದೊಂದು ರೀತಿಯಾಗಿ ಗಜಪ್ರಸವ ರೀತಿ ಆಗ್ಬಿಟ್ಟಿದೆ BSYಗೆ. ಅದೇನು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಸಂಪುಟ ವಿಸ್ತರಣೆಯ ವಿಚಾರದ ಇನ್ಸೈಡ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ 18 ಕನ್ನಡ. ಏನದು ಇನ್ಸೈಡ್ ಡೀಟೇಲ್ಸ್? ಸಂಪುಟ ವಿಸ್ತರಣೆ ಆಗ್ಬೇಕು, ಹೌದು. ಹಾಗಾದ್ರೆ ಏನಾಗ್ತಾ ಇದೆ ಅದರಲ್ಲಿ, ಯಾಕಿಷ್ಟು ವಿಳಂಬ, ಏನ್ ಫಾರ್ಮುಲಾ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಸಿಎಂ BSY ಬಳಿ ಇದೆ 9+3 ಸೂತ್ರ. ಈಗ 9 ಮಂದಿ ಗೆದ್ದವರು, 3 ಮಂದಿ ಮೂಲ ಪಕ್ಷದವರು, ಅಂದ್ರೆ ಬಿಜೆಪಿಯ ಈ ಹಿಂದೆ ಇದ್ದಂತವರಿಗೆ ಆ ಒಂದು ಸ್ಥಾನ ಅನ್ನೋದು. ಗೆದ್ದು ಬಂದಂತ ಇಬ್ಬರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ಸಮಾಧಾನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಶಿವರಾಮ್ ಹೆಬ್ಬಾರ್, ಗೋಪಾಲಯ್ಯಗೆ ನಿಗಮ ಮಂಡಳಿ ಅಂತ ಹೇಳಲಾಗ್ತಾ ಇದೆ. ಕುಮಟಳ್ಳಿಯಿಂದ ಗೋಪಾಲಯ್ಯಗೆ ಮಂತ್ರಿಗಿರಿ ಮಿಸ್ ಅನ್ನುವ ಲೆಕ್ಕಾಚಾರದ ಮಾತುಗಳು ಕೂಡ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸಾಹುಕಾರ್ ಒತ್ತಡದಿಂದಾಗಿನೇ ಇಲ್ಲಿ ಕುಮಟಳ್ಳಿಗೆ ಸಚಿವ ಸ್ಥಾನ ಸಿಗ್ತಾ ಇದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಗೋಪಾಲಯ್ಯ ಅವರನ್ನ ಮಂತ್ರಿ ಮಾಡ್ಲಿಕ್ಕೆ ಹೊರಟಿದ್ರು ಸಿಎಂ ಯಡಿಯೂರಪ್ಪನವರು. ಇಲ್ಲಿ ಎಲ್ಲೋ ಒಂದ್ ಕಡೆ ಮಹೇಶ್ ಕುಮಟಳ್ಳಿ ಅವರಿಗೇನೆ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ರಮೇಶ್ ಜಾರಕಿಹೊಳಿ ಅವರ ಒತ್ತಡ ಇಲ್ಲಿ ಪ್ರಮುಖವಾಗಿ ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬದಲಿಸಿದ್ದಾರೆ ತಮ್ಮ ನಿರ್ಧಾರವನ್ನ ಸಿಎಂ ಅಂತ ಹೇಳಲಾಗ್ತಾ ಇದೆ. ಅದೆಲ್ಲವೂ ಕೂಡ ಅಧಿಕೃತವಾಗಿ ಗೊತ್ತಾಗಬೇಕಾಗಿರೋದು ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ. ಬಿಜೆಪಿಯ 3 ಸಚಿವ ಸ್ಥಾನ ಫಿಕ್ಸ್. ಬಿಜೆಪಿಯ 3 ಅಂದ್ರೆ ಮೂಲ ಬಿಜೆಪಿಗೆ 3 ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆ 3 ಯಾರು ಅನ್ನೋದೇ ಸಸ್ಪೆನ್ಸ್. ಯಾಕೆಂದ್ರೆ ಇರುವಂತ 3 ಸ್ಥಾನಕ್ಕೆ 12 ಮಂದಿ ಆಕಾಂಕ್ಷಿತರಿದ್ದಾರೆ. ಇಲ್ಲಿ ಯಡಿಯೂರಪ್ಪನವರು ಇನ್ನೊಂದು 3-4 ದಿನದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಂತ ಹೇಳ್ತಾ ಇದ್ರು ಅಲ್ವಾ. ಆದ್ರೆ ಈಗ ಆಲ್ರೆಡಿ 3 ದಿನ ಆಗೋಗ್ಬಿಡ್ತು. ಇನ್ನೊಂದು 2 ದಿನದಲ್ಲಿ ಸಿಎಂ ದೆಹಲಿಗೆ ಪ್ರಯಾಣವನ್ನ ಮಾಡುವಂತ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಈ ಮಂತ್ ಎಂಡ್ ಒಳಗೆ ಸಚಿವ ಸಂಪುಟ ವಿಸ್ತರಣೆ ಅಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಬುಧವಾರವೇ ಸಂಪುಟ ವಿಸ್ತರಣೆ ಫಿಕ್ಸ್ ಆಗಿರುವಂತದ್ದು ಅನ್ನೋದು ಎಲ್ಲೋ ಒಂದ್ ಕಡೆ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. 29ನೇ ತಾರೀಕು ರಾಜಭವನದಲ್ಲಿ ನೂತನ ಶಾಸಕರು ಇಲ್ಲಿ ಸಚಿವ ಸಂಪುಟಕ್ಕೆ ಸೇರ್ಕೊಳ್ಳಿದ್ದಾರೆ ಅನ್ನೋದು. ಸ್ವತಃ BSY ರಾಜಭವನಕ್ಕೆ ತೆರಳುವಂತ ಸಾಧ್ಯತೆ ಇದೆ ಈ ವಿಚಾರದಲ್ಲಿ. ಸೊ ಹೀಗಾಗಿ ಯಾರ್ಯಾರಿಗೆ ಲಾಟ್ರಿ ಹೊಡೆಯುತ್ತೆ ಅನ್ನೋದನ್ನ ನೋಡ್ಬೇಕು. 11 ಜನರಿಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತಾ, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾದ್ರೂ ಚೇಂಜ್ ಮಾಡ್ಲಾಗುತ್ತಾ, ಇಲ್ಲ ಅದರಲ್ಲೂ ಕೂಡ ಹೆಚ್ಚು ಕಮ್ಮಿಯಾಗಿ 9+3 ಸೂತ್ರನೇ ಈಗ ಅಳವಡಿಕೆ ಮಾಡ್ಕೊಳ್ತಾರ BSY, ಇದೆಲ್ಲದ್ರ ಬಗ್ಗೆನೂ ಕೂಡ ನಮ್ಮ ಪ್ರತಿನಿಧಿ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾರೆ. ಏನೇನು ಆಗ್ತಾ ಇದೆ ಬಿಜೆಪಿ ವಲಯದಲ್ಲಿ ಅನ್ನೋದನ್ನ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ಆಗಿರುವಂತಹ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, 11 ಜನಕ್ಕೂ ಕೂಡ ಸಚಿವ ಸ್ಥಾನ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ 9+3 ಫಾರ್ಮುಲಾ ಬರ್ತಾ ಇದೆ. ಸೊ ಇಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತೆ ಗೋಪಾಲಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆಯಲ್ಲ. ಶಿವರಾಮ್ ಹೆಬ್ಬಾರ್ ಅವರು ಈಗ ಆಲ್ರೆಡಿ ನಿಗಮ ಮಂಡಳಿ ಸ್ಥಾನವನ್ನ ನಿರ್ವಹಿಸಿದ್ರು. ಒಪ್ಕೊಳ್ತಾರ ಇವರಿಬ್ರು ಅಂತ? ಪೃಥ್ವಿರಾಜ್, ಈಗಾಗಲೇ ಒಂದು ಲೆಕ್ಕಾಚಾರವನ್ನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಪ್ರಾರಂಭದಲ್ಲಿ ಮಾಡಿದ್ರು. ಏನಂತಂದ್ರೆ ಈಗ ಆಲ್ರೆಡಿ ಏನು 16 ಸ್ಥಾನ ಖಾಲಿ ಇದೆ, 16 ಸ್ಥಾನ ತುಂಬೋದ್ರ ಮೂಲಕವಾಗಿ ಬಿಜೆಪಿಯವರಿಗೂ ಕೂಡ ಕೊಡಬೇಕು, ಜೊತೆಗೆ 11 ಶಾಸಕರಿಗೂ ಕೊಡಬೇಕು ಅನ್ನೋ ತೀರ್ಮಾನವನ್ನ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಆ ಒಂದು ಫಾರ್ಮುಲಾ ಕಷ್ಟ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಈಗ ಅದನ್ನ ಮತ್ತೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಚೇಂಜ್ ಅನ್ನ ಮಾಡಿರುವಂತದ್ದು. 9+ ಮತ್ತೆ 3 ಅನ್ನುವಂಥ ಸೂತ್ರವನ್ನ ಈಗ ಅನುಸರಿಸಿರುವಂತದ್ದು. ಅಂದ್ರೆ 11ರಲ್ಲಿ 9 ಜನ ಶಾಸಕರಿಗೆ ನೂತನವಾಗಿ ಪಕ್ಷಾಂತರವಾಗಿ ಯಾರು ಬಂದಿದ್ದಾರೆ ಆ ಒಂದು ಶಾಸಕರಲ್ಲಿ ಕೊಡೋದಕ್ಕೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ತೀರ್ಮಾನವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ 3 ಜನ ಶಾಸಕರುಗಳೇ ಅಂದ್ರೆ ಪಕ್ಷದಿಂದ 3 ಜನರಿಗೆ ಒಂದು ಸಚಿವ ಸ್ಥಾನ ಕೊಡೋದಕ್ಕೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮುಂದಾಗಿರುವಂತದ್ದು. ಅಂದ್ರೆ ಈಗಾಗಲೇ 9 ಜನರಲ್ಲಿ ಈಗಾಗಲೇ ಮುಖ್ಯವಾಗಿ ಗೋಪಾಲಯ್ಯನವರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಡಲಾಗುತ್ತೆ ಅನ್ನೋದು ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ರಮೇಶ್ ಜಾರಕಿಹೊಳಿ ಏನು ಪಟ್ಟನ್ನು ಹಿಡಿದಿದ್ದಾರೆ, ಅಂದ್ರೆ ತನ್ನ ಶಿಷ್ಯನಿಗೆ ಹೇಗಾದ್ರೂ ಮಾಡಿ ಒಂದು ಮಂತ್ರಿಯನ್ನ ಮಾಡಬೇಕು, ಈಗಾಗಲೇ ನಾನು ಸರ್ಕಾರ ರಚನೆಗೆ ಕಾರಣ ಆಗಿದ್ದೇನೆ, ನಾನು ಕೂಡ ಮಂತ್ರಿ ಆಗ್ತಾ ಇದ್ದೇನೆ, ಅದರಂತೆ ತನ್ನ ಜೊತೆಗೆ ಬಂದಂತ ಒಂದು ಶಿಷ್ಯನನ್ನು ಕೂಡ ನಾನು ಕಾಪಾಡಬೇಕು, ಹೀಗಾಗಿ ನನ್ನ ಜೊತೆನೆ
ಅವರು ಕೂಡ ಒಂದು ಮಂತ್ರಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮಹೇಶ್ ಕುಮಟಳ್ಳಿ ಪರವಾಗಿ ರಮೇಶ್ ಜಾರಕಿಹೊಳಿ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಮಹೇಶ್ ಕುಮಟಳ್ಳಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ಒಂದು ಪಟ್ಟನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಬಳಿ ಪಟ್ಟನ್ನ ಹಿಡಿದಿರುವಂತದ್ದು. ಈ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಗೋಪಾಲಯ್ಯನ ಬದಲಾಗಿ ಮಹೇಶ್ ಕುಮಟಳ್ಳಿ ಅವರಿಗೆ ಒಂದು ಸಚಿವ ಸ್ಥಾನವನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಮಹೇಶ್ ಕುಮಟಳ್ಳಿ ಅವರಿಗೆ ನಿಗಮ ಮಂಡಳಿಯನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಲೆಕ್ಕಾಚಾರ ಆಗ್ತಾ ಇದ್ರು. ಈಗ ರಮೇಶ್ ಜಾರಕಿಹೊಳಿ ಅವರ ಒತ್ತಡದಿಂದಾಗಿ ಗೋಪಾಲಯ್ಯನವರ ಬದಲಾಗಿ ಈಗ ಮಹೇಶ್ ಕುಮಟಳ್ಳಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಗೋಪಾಲಯ್ಯನವರು ಕೂಡ ಪ್ರಾರಂಭದಲ್ಲಿ ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ, ಅಂದ್ರೆ ಇನ್ನೇನು ಸರ್ಕಾರ ಬೀಳುವಂತ ಮೈತ್ರಿ ಸರ್ಕಾರ ಬೀಳುವಂತ ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಗೋಪಾಲಯ್ಯರನ್ನ ಬಿಜೆಪಿ ನಾಯಕರು ಮುಂಬೈಗೆ ಕರೆದುಕೊಂಡು ಹೋಗಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಒಂದು ಮಾತುಕತೆ ಏನು ಆಗಿದೆ ಅಂದ್ರೆ ಸಚಿವ ಸ್ಥಾನ ಸಂಬಂಧಪಟ್ಟಂತೆ ಏನು ಮಾತುಕತೆ ಆಗಿಲ್ಲ. ಮುಖ್ಯವಾಗಿ ಸರ್ಕಾರ ರಚನೆಗೆ ನೀವು ಕಾರಣ ಆಗಿದ್ರೆ ನಿಮ್ಗೆ ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋ ಒಂದು ಮಾತನ್ನ ಬಿಜೆಪಿ ನಾಯಕರು ಹೇಳಿರುವಂತಹ ಒಂದು ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಏನು ಮುಖ್ಯವಾಗಿ ಯಾವ್ದಾದ್ರು ಒಂದು ಸ್ಥಾನವನ್ನ ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದೀಗ ಬಿಜೆಪಿ ನಾಯಕರು ತೊಡ್ಕೊಂಡಿರುವಂತದ್ದು. ಗೋಪಾಲಯ್ಯನವರಿಗೆ ಒಂದು ನಿಗಮ ಮಂಡಳಿ ಸ್ಥಾನವನ್ನ ಕೊಡೋದಕ್ಕೆ ಈಗಾಗಲೇ ಒಂದು ಬಿಜೆಪಿ ನಾಯಕರು ಜೊತೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಒಂದು ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಒಂದು ನಿಗಮ ಮಂಡಳಿಯನ್ನ ಕೊಡೋದಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ 11ರಲ್ಲಿ ಅಂದ್ರೆ ಶಿವರಾಮ್ ಹೆಬ್ಬಾರ್ ಜೊತೆಗೆ ಪ್ರಮುಖವಾಗಿ ನೋಡ್ತಾ ಇದ್ವಿ 9+3 ಫಾರ್ಮುಲಾ. ಓಕೆ, ಈಗ ಯಡಿಯೂರಪ್ಪನವ್ರು ದೆಹಲಿಗೆ ಹೋಗ್ತಾರಾ, ಅಲ್ಲಿಗೆ ಹೋಗಿ ಪಟ್ಟಿ ಫೈನಲ್ ಮಾಡ್ಕೊಂಡ್ ಬರ್ತಾರಾ, ಅಥವಾ ಸಂತೋಷ್ ಅವರು ತಗೊಂಡೋಗಿದಾರಲ್ಲ ಪಟ್ಟಿಯನ್ನ, ಅಲ್ಲೇ ಏನಾದ್ರೂ ಹೆಚ್ಚು ಕಮ್ಮಿ ಮಾತಾಡ್ಕೊಂಡು ಆಮೇಲೆ ಪಟ್ಟಿಯನ್ನ ಫೈನಲ್ ಮಾಡಿ ಹೈಕಮಾಂಡೇ ಯಡಿಯೂರಪ್ಪನವರಿಗೆ ಕಳ್ಸಿಕೊಡುತ್ತಾ ಅಂತ? ಪೃಥ್ವಿರಾಜ್, ಈಗಾಗಲೇ ಅಮಿತ್ ಶಾ ರಾಜ್ಯ ಪ್ರವಾಸ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈಗಾಗಲೇ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ಅಂದ್ರೆ ಬೇರೆ ಸಚಿವ ಸಂಪುಟ ವಿಸ್ತರಣೆ ಆದಂತ ಸಂದರ್ಭದಲ್ಲಿ ಪಕ್ಷಾಂತರಗಳೇನಾದ್ರೂ ಅಂದ್ರೆ ತಮ್ಮ ಪಕ್ಷದ ಶಾಸಕರನ್ನ ಸೇರ್ಪಡೆ ಆದಂತ ಸಂದರ್ಭದಲ್ಲಿ ಶಾಸಕರು ಬಹಳ ಒತ್ತಡವನ್ನು ಹಾಕ್ತಿರ್ತಾರೆ. ಜಾತಿ ಲೆಕ್ಕಾಚಾರ, ಜಿಲ್ಲಾವಾರು ಲೆಕ್ಕಾಚಾರ ಎಲ್ಲ ನೋಡ್ಲೇಬೇಕಾದಂತ ಒಂದು ಪರಿಸ್ಥಿತಿ, ಅನಿವಾರ್ಯ ಪರಿಸ್ಥಿತಿ ಉಂಟಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಶಾಸಕರನ್ನ ಕರ್ಕೊಂಡೋಗಿ ಅಲ್ಲಿ ಹೈಕಮಾಂಡ್ ಹಂತದಲ್ಲಿ ಚರ್ಚೆ ಮಾಡಬೇಕು, ತೀರ್ಮಾನವನ್ನ ಮಾಡಬೇಕಾಗುತ್ತೆ. ಆದ್ರೆ ಈಗ ಪಕ್ಷಾಂತರ ಶಾಸಕರೊಳಗಡೆ ಎಲ್ರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನೋ ತೀರ್ಮಾನ ಆಗಿರೋದ್ರಿಂದಾಗಿ ಏನು ಕೂಡ ಚೇಂಜಸ್ ಆಗೋದಿಲ್ಲ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈಗಾಗಲೇ ಮಾಜಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಜೊತೆಗೆ ಈಗಾಗಲೇ ಒಂದು ಚರ್ಚೆಯನ್ನು ಮಾಡಿ ಅಂತಿಮವಾದಂತಹ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಮೊನ್ನೆ ಬಿ ಎಲ್ ಸಂತೋಷ್ ಅವರು ಕೂಡ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಬಿ ಎಸ್ ಸಂತೋಷ್ ಅವರಿಗೂ ಕೂಡ ಆ ಒಂದು ಪಟ್ಟಿಯನ್ನ ಬಿ ಎಸ್ ಯಡಿಯೂರಪ್ಪನವರು ಕೊಟ್ಟಿರುವಂತದ್ದು. ಬಿ ಎಲ್ ಸಂತೋಷ್ ಮುಖಾಂತರವಾಗಿ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಕೂಡ ಕಳಿಸಿರುವಂತದ್ದು. ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಿಂದನೂ ಕೂಡ ಆ ಒಂದು ಪಟ್ಟಿಗೆ ಒಪ್ಪಿಗೆ ಸಿಕ್ಕಿರುವಂತದ್ದು. ಹೀಗಾಗಿ ಒಪ್ಪಿಗೆ ಸಿಕ್ಕಿರುವಂತಹ ಸಂದರ್ಭದಲ್ಲಿ ಈ ಮತ್ತೆ ದೆಹಲಿಗೆ ಹೋಗೋದು ಬೇಡ ಅನ್ನುವಂಥ ತೀರ್ಮಾನವನ್ನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೈಗೊಂಡಿದ್ದಾರೆ. ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ದೆಹಲಿಗೆ ಹೋಗ್ತಾ ಇಲ್ಲ, ಇಲ್ಲೇ ಕುಳಿತುಕೊಂಡು ಒಂದು ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 9 ಜನ ಶಾಸಕರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಪಟ್ಟಿ ಒಪ್ಪಿಗೆ ಆಗಿದೆ. ಇನ್ನುಳಿದಿರ್ತಕ್ಕಂಥ ಬಿಜೆಪಿ ಅಂದ್ರೆ ಪ್ರಬಲವಾಗಿ ಈಗಾಗಲೇ ಫಿಕ್ಸ್ ಆಗಿರುವಂತದ್ದು ಅಂತಂದ್ರೆ ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಜೊತೆಗೆ ಉಮೇಶ್ ಕತ್ತಿ ಅವರಿಗೆ ಕೊಡಬೇಕು ಅನ್ನೋದ್ರ ತೀರ್ಮಾನವನ್ನು ಮಾಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಒಂದು ಸ್ಥಾನಕ್ಕಾಗಿ ಪ್ರಬಲವಾದಂತಹ ಪೈಪೋಟಿಯನ್ನ ನಡೆಸ್ತಾ ಇರುವಂತದ್ದು. ಪೃಥ್ವಿರಾಜ್, ಈಗಾಗಲೇ ಸಾಲು ಆಕಾಂಕ್ಷಿಗಳು ಬಹಳ ಒತ್ತಡವನ್ನು ಆಗ್ತಾ ಇದ್ದಾರೆ. ಹೀಗಾಗಿ 3 ಜನರಿಗೆ ಸಚಿವ ಸ್ಥಾನ ಕೊಡುವ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಪಕ್ಷದಲ್ಲಿರುವಂತಹ ಶಾಸಕರು ಇವತ್ತು ಅಂತಿಮವಾದಂತಹ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡಿದ್ರೆ, ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ತೋರಿಸ್ತೀವಿ. ಹೋಟೆಲ್ ನಲ್ಲಿ ಸೀಕ್ರೆಟ್ ಮೀಟಿಂಗು, ದೊಡ್ಡವರ ನಡುವೆ ಏನಾಯ್ತು ಗೊತ್ತಾ? ಅಲ್ಲಿ ಜೈಲಿನ ಮ್ಯಾಟರ್ ಬಂದಿದ್ದೆ ಯಾಕೆ? ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಸಂಪುಟ ವಿಸ್ತರಣೆಯ ಟಾರ್ಗೆಟ್ ಯಾವ ರೀತಿಯಾದಂತ ಗೊಂದಲ, ಆತಂಕವನ್ನ ಸೃಷ್ಟಿ ಮಾಡಿದೆ. ಇನ್ನೂ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಕೆಪಿಸಿಸಿ ಪಟ್ಟದ ವಿಚಾರ, ಡಿಕೆಶಿಗೆ ಕೈ ತಪ್ಪುತ್ತಾ ಕೆಪಿಸಿಸಿ ಪಟ್ಟ ಹಾಗಾದ್ರೆ ಅನ್ನುವ ಪ್ರಶ್ನೆ ಎದ್ದಿರುವಂತದ್ದು. ಯಾಕೆ ಈ ಪ್ರಶ್ನೆ ಎದ್ದಿದೆ ಅಂದ್ರೆ, ದಿಲ್ಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಂತೂ ನಿರಂತರವಾಗಿ ಸರ್ಕಸ್ ಮೇಲೆ ಸರ್ಕಸ್ ಅನ್ನ ಮಾಡ್ತಾನೆ ಇದ್ದಾರೆ. ನನಗೆ ಈ ಸಲ ಮಿಸ್ ಆಗ್ಲೇಬಾರ್ದು, ಸಿಗ್ಲೇಬೇಕು ಅಂತ ಒಂದು ಹಠವನ್ನ ಹಿಡಿದಿರುವಂತದ್ದು. ಸೋನಿಯಾ ಗಾಂಧಿ ಅವರ ಭೇಟಿಗೂ ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ ಡಿ.ಕೆ. ಇತ್ತ ಮತ್ತೊಂದ್ ಕಡೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಹೊಸದೊಂದು ಪ್ಲಾನ್ ಅನ್ನ, ದಾಳವನ್ನ ಉರುಳಿಸ್ತಾ ಇರುವಂತದ್ದು. ಏನದು ಅಂದ್ರೆ, ನಿನ್ನೆ ಅಷ್ಟೇ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ಸಿದ್ದರಾಮಯ್ಯನವರು. ಖಾಸಗಿ ಹೋಟೆಲ್ನಲ್ಲಿ ಸಿದ್ದರಾಮಯ್ಯ ಮತ್ತೆ ಖರ್ಗೆ ಅವರು ಭೇಟಿ ಮಾಡಿದ್ರು. ಇವರಿಬ್ರು ಕೂಡ ಭೇಟಿ ಆಗಿದ್ದು, ಅದರ ಉದ್ದೇಶ ಏನ್ ಮಾತುಕತೆ ಆಯ್ತು ಅನ್ನೋದನ್ನ ತೋರಿಸ್ತಾ ಇದ್ವಿ. ನೀವು ಹಿರಿಯರಿದ್ದೀರಿ, ಕೆಪಿಸಿಸಿ ಅಧ್ಯಕ್ಷರಾಗಿ, ನಾನು ವಿಪಕ್ಷ CLP ಸ್ಥಾನದಲ್ಲಿ ಮುಂದುವರಿತೀನಿ. ಖರ್ಗೆ ಭೇಟಿ ವೇಳೆ ಸಿದ್ದರಾಮಯ್ಯ ಹೇಳಿಕೆಯನ್ನ
ಕೊಟ್ಟಿದ್ದಾರೆ, ಅವ್ರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಆ ಮಾತುಗಳನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲಿಂಗಾಯತರಿಗೆ ಕಾರ್ಯಾಧ್ಯಕ್ಷ ಸ್ಥಾನ ನೀಡಿದ್ರೆ ಉತ್ತಮ. ಈಗ ಆಲ್ರೆಡಿ ಈಶ್ವರ್ ಖಂಡ್ರೆ ಅವರಿದ್ದಾರೆ ಕಾರ್ಯಾಧ್ಯಕ್ಷ ಸ್ಥಾನದಲ್ಲಿ, ಅವರನ್ನೇ ಮುಂದುವರಿಸ್ಬಿಡೋಣ. ಡಿಕೆಶಿಯನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಸಮರ್ಥನೆ ಕಷ್ಟ, ಜೈಲಿಗೆ ಹೋದವರಿಗೆ ಪಟ್ಟ ಎಂದು ಮಾತನಾಡ್ತಾರೆ ಜನ. ನಾವೀಗ ಆಲ್ರೆಡಿ BSY ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನೇ ಮಾತನಾಡಿದ್ವಿ. ಅವರಿಗೆ ಜೈಲಿಗೆ ಹೋಗಿ ಬಂದವರು ಅಂತ ಅದನ್ನೇ ಪ್ರಮುಖವಾಗಿ ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ವಿ. ಈಗ ಡಿಕೆಶಿನ ನಾವು ಮಾಡಿದ್ರೆ ಅವರನ್ನ ಬಿಜೆಪಿ ಅವರು ಜರಿತಾರೆ, ಜೈಲಿಗೆ ಹೋಗಿ ಬಂದಂತವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅಂತ ಜನನು ಕೂಡ ಮಾತನಾಡ್ತಾರೆ ಅನ್ನೋದು ಇಲ್ಲಿ ಸಿದ್ದರಾಮಯ್ಯನವರ ವಾದ ಆಗಿದೆ. ಈಗ ಡಿಕೆಗೆ ಪಟ್ಟವನ್ನ ಕಟ್ಟಿದ್ರೆ ಈಗ ಮಾತನಾಡ್ತಾರೆ. ಸೊ ಹೀಗಾಗಿ ಖರ್ಗೆ ಭೇಟಿಯ ಸಂದರ್ಭದಲ್ಲಿ ಎಲ್ಲಾ ಪ್ರಸ್ತಾಪವನ್ನ ಮಾಡಿದ್ದಾರಂತೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹಳಕಟ್ಟಿ, ಒಂದ್ ಕಡೆ DK ಶಿವಕುಮಾರ್ ಅವರು ಹರಸಾಹಸ ಪಡ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ಈ ಬಾರಿ KPCC ಪಟ್ಟವನ್ನ ದಕ್ಕಿಸ್ಕೊಳ್ಬೇಕು ಅಂತ. ಇನ್ನು ಒಂದ್ ಕಡೆ ಯಾವ್ಯಾವ ರೀತಿಯಲ್ಲೆಲ್ಲ ಪ್ಲಾನ್ ಮಾಡ್ಬೋದು ಆ ರೀತಿಯಲ್ಲೆಲ್ಲ ಸಿದ್ದರಾಮಯ್ಯನವರು ಆ ಒಂದು ಸ್ಥಾನವನ್ನ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪೃಥ್ವಿರಾಜ್ ಕೆಪಿಸಿಸಿಗೆ ಅಧ್ಯಕ್ಷರನ್ನ ಯಾರನ್ನಾಗಿ ಮಾಡಬೇಕು ಅಂತಕ್ಕಂಥ ಗೊಂದಲ ಇದುವರೆಗೂ ಮುಂದುವರೆದಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಮಾಜಿ ಸಿದ್ದರಾಮಯ್ಯ ಮತ್ತು ಮತ್ತೊಂದು ಹಿರಿಯರ ಬಣ ಎರಡರ ನಡುವೆ ಕೂಡ ಸಾಕಷ್ಟು ತಿಕ್ಕಾಟ ಹಿಡಿದಿದೆ ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿಯಾಗಿ ಒಂದು ಉಪಹಾರ ಸೇವಿಸಿದ್ರು. ಉಪಹಾರ ಸೇವಿಸತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಒಂದು ಹೊಸ ಸೂತ್ರವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರಾಗಿದ್ದರೆ ನೀವು ಪಕ್ಷದ ಸಾರಥ್ಯ ವಹಿಸಿಕೊಂಡ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಇಟ್ಟಿದ್ದಾರೆ. ಆದ್ರೆ DK ಶಿವಕುಮಾರ್ ಅವರನ್ನು ನಾವು ಬಹಿರಂಗವಾಗಿ ಸಮರ್ಥನೆ ಮಾಡ್ಕೊಳ್ಳೋದು ಬಹಳ ಕಷ್ಟವಾಗುತ್ತೆ. ಈ ಹಿಂದೆ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿ ಬಂದಾಗ ಅವ್ರ ವಿರುದ್ಧ ನಾವು ಆರೋಪ ಮಾಡಿದೀವಿ, ಜೈಲಿಗೆ ಹೋಗಿ ಬಂದವರು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅದೇ ರೀತಿ ಒಂದು ಪಕ್ಷದ ಅಧ್ಯಕ್ಷ ಸ್ಥಾನವನ್ನ DK ಶಿವಕುಮಾರ್ ಅವರು ಕೊಟ್ರೆ ಅವರನ್ನು ನಾವು ಬಹಿರಂಗವಾಗಿ ಸಮರ್ಥನೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆದ್ರೆ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಲಿಂಗಾಯತ ಸಮುದಾಯಕ್ಕೆ ನೀಡಿದ್ರೆ ಮತ್ತು ನೀವು ಅಧ್ಯಕ್ಷರಾಗಿದ್ದೆ ಅದರಲ್ಲಿ ಅಹಿಂದ ಒಂದು ಸಮುದಾಯವನ್ನ ಮಧ್ಯ ಪಕ್ಷದ ಎಳೆದುಕೊಳ್ಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ತಪ್ಪಿದ್ದಾರೆ. ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರತಕ್ಕಂತಹ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಎಲ್ಲ ವಿಚಾರ ಬಗ್ಗೆ ಕೂಡ ನಾನು ಗಮನಿಸಿ ಹೈಕಮಾಂಡ್ ಗಮನಕ್ಕೆ ತಂದು ಮುಂದಿನ ತೀರ್ಮಾನ ಮಾಡೋಣ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಈ ಮೂಲಕ ಒಂದು KPCC ಅಧ್ಯಕ್ಷ ಸ್ಥಾನ ವಿಚಾರದಲ್ಲಿ ತಿಕ್ಕಾಟ ನಡೆದಿದೆ. ಈ ತಿಕ್ಕಾಟ ಮತ್ತಷ್ಟು ಒಂದು ಮುಂದುವರೆದಿದೆ ಅಂತ ಹೇಳ್ಬೋದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಪ್ರಮುಖವಾಗಿ KPCC ಅಧ್ಯಕ್ಷ ಸ್ಥಾನಕ್ಕೋಸ್ಕರ ನೀವೇ ಆಗ್ಬಿಡಿ ಅಂತ ಖರ್ಗೆ ಅವರನ್ನ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಏನ್ ಕಾರಣನಪ್ಪ, ಏನ್ ಉದ್ದೇಶ ಇರ್ಬೋದು ಅಂದ್ರೆ, ಪ್ರಿಯಾಂಕಾ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಒಬ್ರು. ಸೊ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಾಡಿದ್ದೇ ಆದಲ್ಲಿ ಪ್ರಿಯಾಂಕಾ ಖರ್ಗೆ ಮೂಲಕ ತಮ್ಮ ಬೇಡಿಕೆಗಳಾಗಿರ್ಬೋದು ಅಥವಾ ಯಾರಿಗಾದ್ರೂ ಟಿಕೆಟ್ ಕೊಡಿಸುವಂತ ವಿಚಾರ ಆಗಿರ್ಬೋದು, ಹೈಕಮಾಂಡ್ ನನ್ನ ಒತ್ತಡ ಇರುವಂತ ತಂತ್ರನೇ ಆಗಿರ್ಬೋದು, ಇದೆಲ್ಲವೂ ಕೂಡ ಈಸಿ ಆಗ್ಬಿಡುತ್ತೆ ಎನ್ನುವ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರಿಗೆ. ಅಕಸ್ಮಾತ್ DK ಶಿವಕುಮಾರ್ ಆಗ್ಬಿಟ್ರೆ ಅದ್ಯಾವುದು ಕೂಡ ಪ್ಲಾನ್ ವರ್ಕೌಟ್ ಆಗಲ್ಲ. ಸೊ ಹೀಗಾಗಿ ಈ ಒಂದು ಸ್ಟ್ರಾಟಜಿ ಇದ್ದಂತೆ ಕಾಣಿಸ್ತಾ ಇದೆ ಮಾಜಿ CM ಆಗಿರುವಂತ ಸಿದ್ದರಾಮಯ್ಯನವರಲ್ಲಿ. ಒಟ್ನಲ್ಲಿ ನನ್ನ ಮಾತು ನಡೆಬೇಕು ಅನ್ನೋದೇ ಅವರ ಸ್ಟ್ರಾಟಜಿ ಇಲ್ಲಿ ಕಂಪ್ಲೀಟ್ ಆಗಿ ಕಾಣಿಸ್ತಾ ಇರುವಂತದ್ದು ಮೇಲ್ನೋಟಕ್ಕೆ. ಅಪೌಷ್ಟಿಕತೆ ಅನ್ನೋದು ಇಡೀ ಕರ್ನಾಟಕದ ಹಳ್ಳಿಯಲ್ಲೂ ಇರುವಂತ ಸಮಸ್ಯೆ. ಅದನ್ನೇ ಇವತ್ತು ಇಡೀ ದಿನ ಅಭಿಯಾನವನ್ನು ಮಾಡ್ತಾ ಇದೆ ನ್ಯೂಸ್ 18 ಕನ್ನಡ. ಎಲೆಕ್ಷನ್ ಬಂದ್ರೆ ಸಾಕು, ಮಹಿಳಾ ಸಂಘಟನೆ, ಮಹಿಳಾ ಪೋಷಣೆಯನ್ನ ಮಾಡ್ತೀವಿ ಅಂತ ಉದ್ದುದ್ದ ಭಾಷಣ ಬಿಗಿತಾರೆ ರಾಜಕಾರಣಿಗಳು. ಚುನಾವಣೆ ಮುಗಿದ ಮೇಲೆ ನಾರಿಯರಿಗೆ ಮತ್ತದೇ ಶೋಷಣೆ ಅನ್ನೋದು ಮುಂದುವರಿಯುತ್ತೆ. ನಾವ್ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳುವಂತ ರಾಜಕಾರಣಿಗಳು ನೆಕ್ಸ್ಟ್ ಗೆದ್ದಾದ್ಮೇಲೆ ಬರೀ ದುಡ್ಡು ಹೊಡಿಯೋದ್ರಲ್ಲೇ ನಿರತರಾಗ್ಬಿಟ್ಟಿರ್ತಾರೆ. ಕುರುಡು ಸರ್ಕಾರಗಳ ಸುಳ್ಳು ಭರವಸೆ, ಸುಳ್ಳಿನ ಘೋಷಣೆಗಳನ್ನ ನೀವು ಕೂಡ ನೋಡ್ಬಿಟ್ಟಿದ್ದೀರಾ. ಗರ್ಭಿಣಿಯರಿಗೆ ಮತ್ತು ಹುಟ್ಟುವಂತ ಮಕ್ಕಳ ಜೀವಕ್ಕೂ ಕೂಡ ಇವತ್ತು ಪ್ರತಿದಿನ ಕಂಟಕ ಎದುರಾಗ್ತಾ ಇದೆ. ಕರ್ನಾಟಕದಲ್ಲಿ ದುಪ್ಪಟ್ಟಾಗಿದೆ ಅಪೌಷ್ಟಿಕತೆಯ ನರಕ. ನ್ಯೂಸ್ 18 ನಲ್ಲಿ ಮಾತ್ರ ನಾವು ತೋರಿಸ್ತಾ ಇದೀವಿ ಪ್ರತಿ ಜಿಲ್ಲೆಯ ಅಪೌಷ್ಟಿಕತೆಯ ಲೆಕ್ಕ ಯಾವ ರೀತಿಯಾಗಿದೆ. ಅಪೌಷ್ಟಿಕತೆ ಅನ್ನೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಅವರೇ ಲೆಕ್ಕ ಕೊಡ್ತೀವಿ ನೋಡಿ. ನಿಮ್ ಕೈಲಿ ಆ ಒಂದು ರಿಪೋರ್ಟ್ ತಗೊಳಕ್ಕಾಗುತ್ತೋ ಇಲ್ವೋ, ನ್ಯೂಸ್ 18 ಕನ್ನಡ ಆ ಒಂದು ಲೆಕ್ಕವನ್ನ ಕೊಡ್ತೀವಿ. ಅಧಿವೇಶನದಲ್ಲಿ ಪ್ರಶ್ನೆ ಮಾಡೋಕೆ ದಾಖಲೆನೂ ಕೊಡ್ತೀವಿ. ನ್ಯೂಸ್ 18 ಕನ್ನಡದ ಈ ಮೆಗಾ ಕ್ಯಾಂಪೇನ್ ಅನ್ನ ನೀವು ನೋಡ್ಲೇಬೇಕು. ರಾಜ್ಯದ ಜನ ಕೂಡ ನೋಡಿ ಎಂತೆಂತವರಿಗೆ ವೋಟ್ ಅನ್ನ ಹಾಕಿದ್ದೀರಾ. ಇಂಥ ವಿಚಾರದಲ್ಲಿ ಒಬ್ರು ಕೂಡ ಮಾತನಾಡೋದಿಲ್ಲ. ಬರೀ ನಿಗಮ ಮಂಡಳಿ ಸಚಿವ ಸ್ಥಾನ, ನನಗೆ ಆ ಪಟ್ಟ ಬೇಕು ಈ ಪಟ್ಟ ಬೇಕು ಅಂತ ಮಾತನಾಡುವಂತ ಜನಪ್ರತಿನಿಧಿಗಳು ಈ ವಿಚಾರದಲ್ಲಿ ಮಾತ್ರ ಸೈಲೆಂಟ್ ಆಗಿರ್ತಾರೆ, ಬಾಯಿಗೆ ಬೀಗ ಹಾಕೊಂಡು ಸುಮ್ಮನೆ ಇರ್ತಾರೆ. ಹೌದು, ರಾಜ್ಯದಲ್ಲಿ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ತಾಂಡವವಾಡ್ತಾ ಇರುವಂತ
ಅಪೌಷ್ಟಿಕತೆ ಅನ್ನೋ ಪೆಡಂಭೂತ ಈಗ ದುಪ್ಪಟ್ಟಾಗ್ಬಿಟ್ಟಿದೆ. ಗರ್ಭಿಣಿಯರಿಗೆ ಸರಿಯಾದಂತ ಸಮಯಕ್ಕೆ ಹೆರಿಗೆ ಆಗ್ತಾ ಇಲ್ಲ, ಹೆರಿಗೆ ಆದ್ರೂ ಕೂಡ ಹುಟ್ಟೋ ಮಕ್ಕಳು ಬದುಕ್ತಾವೆ ಅನ್ನುವಂತ ನಂಬಿಕೆ ಇಲ್ಲ ಆ ಭಾಗದಲ್ಲಿ. ಅಪ್ಪಿ ತಪ್ಪಿ ಬದುಕಿದ್ರು ಕೂಡ ಆ ಮಕ್ಕಳಿಗೆ ರೋಗ ರುಜಿನಗಳು ಅಂಗವೈಕಲ್ಯತೆ ತಪ್ಪಿದ್ದಲ್ಲ. ಕಿತ್ತು ತಿನ್ನುವಂತ ಬಡತನ ಆ ಭಾಗದಲ್ಲಿ ನಿಮ್ಗೂ ಕೂಡ ಗೊತ್ತಿದೆ. ಹಸಿವಿನ ಹೊಟ್ಟೆ ತುಂಬಿಸಿಕೊಳ್ಳಲಾಗದಂತ ಬದುಕು, ಅಧಿಕಾರಿಗಳ ನಿರ್ಲಕ್ಷ್ಯದ ಇಂಚಿಂಚು ಮಾಹಿತಿಯನ್ನ ಇವತ್ತು ನಾವು ವೀಕ್ಷಕರ ಮುಂದೆ ಇಡ್ತಾ ಇದ್ವಿ. ಈಗ ಮೊದಲು ಬಳ್ಳಾರಿ ಜಿಲ್ಲೆಯ ಅಂಕಿ ಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಯಾವ ರೀತಿಯಾಗಿದೆ ಬಳ್ಳಾರಿಯಲ್ಲಿ ಅಪೌಷ್ಟಿಕತೆ ಅನ್ನೋದು ತಾಂಡವವಾಡ್ತಾ ಇದೆ ಅನ್ನೋದನ್ನ. ಒಬ್ಬೊಬ್ಬರದ್ದು ಕೂಡ ಒಂದೊಂದು ಹೋರಾಟ. ಯಾರಿಗೂ ಜನರ ಕಷ್ಟ ಮಾತ್ರ ಕಾಣಿಸ್ತಾ ಇಲ್ಲ. ಎಲ್ರೂ ಕೂಡ ಉದ್ದುದ್ದ ಭಾಷಣ ಮಾಡೋರೆ ಗಣಿನಾಡಲ್ಲಂತೂ. ಯಾಕೆಂದ್ರೆ ಎಲ್ರೂ ಕೋಟಿ ಕೋಟಿ ವೀರರೇ ಅಲ್ಲಿ ಇರುವಂತದ್ದು. ಗಣಿ ದುಡ್ಡು ಬಾಚ್ಕೊಂಡ್ಬಿಟ್ಟಿದಾರಲ್ಲ, ಆ ದುಡ್ಡು ಪಾಪ ಬಡವರನ್ನ ಕಾಣಿಸ್ತಾ ಇಲ್ಲ, ನೋಡಕ್ಕೆ ಆಗ್ತಾ ಇಲ್ಲ ಇವ್ರಿಗೆ. ಆರೋಗ್ಯ ಸಚಿವರು ಕೂಡ ಬೆಳೆದಂತ ಜಿಲ್ಲೆ ಅದೇ ಬಳ್ಳಾರಿ ಜಿಲ್ಲೆ. ಅಪೌಷ್ಟಿಕತೆಯ ಭೂತ ಸಚಿವ ಶ್ರೀರಾಮುಲು ಅವರ ತವರೂರಲ್ಲಿ ತಾಂಡವವಾಡ್ತಾ ಇದೆ. ಅಲ್ಲಿ ಯಾವ ರೀತಿಯಾಗಿದೆ ಆರೋಗ್ಯ ಸಚಿವರ ತವರೂರಲ್ಲಿ ಅನ್ನೋದನ್ನ ಕೂಡ ತೋರಿಸ್ತೀನಿ. ಬಳ್ಳಾರಿಯಲ್ಲಿ ಶಿಶು ಮರಣ ಕಮ್ಮಿ ಆಯಿತು, ಅಪೌಷ್ಟಿಕತೆ ಮಾತ್ರ ದುಪ್ಪಟ್ಟಾಗ್ತಾ ಇದೆ, ದಿನೇ ದಿನೇ ಹೆಚ್ಚಾಗ್ತಾನೆ ಇರುವಂತದ್ದು. ಬೆಚ್ಚಿ ಬೀಳಿಸ್ತಾ ಇದೆ 3 ವರ್ಷಗಳ ಅಪೌಷ್ಟಿಕತೆಯ ಅಂಕಿ ಅಂಶ. ಶ್ರೀರಾಮುಲು ಸರ್, ನೋಡಿ ಈ ಸ್ಟೋರಿಯನ್ನ ಹೇಗಿದೆ ನಿಮ್ಮ ಜಿಲ್ಲೆ ಅನ್ನೋದನ್ನ. ನಿಮ್ಮದೇ ಜಿಲ್ಲೆ ಲೆಕ್ಕವನ್ನ ಕೊಡ್ತಾ ಇದೀವಿ ನೋಡಿ. ಯಾವ ರೀತಿಯಾಗಿದೆ ನಿಮ್ಮ ಬಳ್ಳಾರಿಯಲ್ಲಿರುವಂತ ಜನ, ಅಂದ್ರೆ ಚಿಕ್ಕ ಮಕ್ಕಳು, ಅಲ್ಲಿರುವಂತ ಮಹಿಳೆಯರು, ಗರ್ಭಿಣಿಯರು ಯಾವ ರೀತಿಯಾದಂತ ನರಕ ಯಾತನೆಯನ್ನ ಪಡ್ತಾ ಇದ್ದಾರೆ ಅನ್ನೋದನ್ನ. 2013-14ರಲ್ಲಿ ನಮ್ಮದು 36% ಈ ಥರ ಎಲ್ಲ ಇತ್ತು. ಅಲ್ಲಿಗೆ ಸುಮಾರು ನಾವೀಗ 16% ಕಮ್ಮಿ ಆಗಿದ್ದೀವಿ. ಇದು ಯಾಕೆಂದರೆ ನಾವು ಬರೀ ಅಪೌಷ್ಟಿಕ ಮಕ್ಕಳದ್ದು ನಾವು ಬರೀ 15 ದಿವಸದಲ್ಲೇ ಆಗಲಿ 1 ತಿಂಗಳಲ್ಲಿ ಕಮ್ಮಿ ಮಾಡೋಕ್ಕಾಗಲ್ಲ. ನಾವು ಒಂದು ಮಿನಿಮಮ್ ಒಂದು 6 ತಿಂಗಳು ನಾವು ಒಂದು ಅಬ್ಸರ್ವೇಷನ್ ಇಟ್ಟಿರ್ತೀವಿ ಒಂದು ಮಗುನ ಇದು ಮಾಡಬೇಕಾದ್ರೆ. ಈಗ ಅವ್ರಿಗೆ ವಿವಿಧ ಹಂತಗಳಲ್ಲಿ ಅವ್ರನ್ನ ಅಪೌಷ್ಟಿಕಾಂಶ ಕಮ್ಮಿ ಮಾಡೋದಕ್ಕೆ ಈಗ ಸರ್ಕಾರಿ ಯೋಜನೆಗಳಿಗೆ ಮಾತೃಪೂರ್ಣ ಯೋಜನೆ ಇರ್ಬೋದು, ಅವರಿಗೆ ಪ್ರತಿ ದಿವಸ ಮೊಟ್ಟೆ ಕೊಡೋ ಅಂಥದ್ದು ಇರ್ಬೋದು, ಮತ್ತು ಚಿಕ್ಕಿ ಕೊಡೋ ಅಂಥದ್ದು ಇರ್ಬೋದು, ಬೆಲ್ಲ ಮತ್ತು ಶೇಂಗಾ, ಮತ್ತು ಅವರಿಗೆ 2,000 ರೂಪಾಯಿ ಬಂದಿರೋದ್ರಲ್ಲಿ ವೈಯಕ್ತಿಕವಾಗಿ ಚಿಕಿತ್ಸೆ ಕೊಡಿಸೋ ಅಂಥದ್ದು, ಇದೆಲ್ಲ ಮಾಡಿದಾಗ ಕಮ್ಮಿ ಆಗ್ತಿದೆ ಅಂತ ನಮ್ಮ ಇದರಲ್ಲಿ ಬರ್ತಾ ಇದೆ. ನೀವು 3 ಇಯರ್ಸ್ ಬ್ಯಾಕು 305, ಅಂದರೆ 3 ಇಯರ್ಸ್ ಬ್ಯಾಕು 305 ಜನ, 259, ಮತ್ತು ಈಗ ಪ್ರೆಸೆಂಟು ಅಂದರೆ ಮೊದಲು ಸರ್ ಮೊಟ್ಟೆ, ಹಾಲು, ಆಮೇಲೆ ಕಾಳು, ಹಸಿ ಕಾಳು ಕೊಡ್ತಾ ಇದ್ರು. ಆಮೇಲೆ ಅನ್ನ ಸಾರು ಡೈಲಿ, ಮಧ್ಯಾಹ್ನ ಪಾಯಸ ಕೊಡ್ತಾ ಇದ್ರು. ಇವಾಗ ಇತ್ತೀಚೆಗೆ ಬದಲಾಗಿದೆ. ಅದಕ್ಕೆ ಕಾರಣ ಅನ್ನ ಸಾರು, ಮೊಟ್ಟೆ, ಹಾಲು, ಶೇಂಗಾ ಬರ್ಫಿ, ಪಾಯಸ ಕೊಡ್ತಾರೆ, ಡೈಲಿ ಕೊಡ್ತಾ ಇದ್ದಾರೆ ಸರ್. ಗರ್ಭಿಣಿಯರು ಇಲ್ಲೇ ಬಂದು ಊಟ ಮಾಡಿ ಮಧ್ಯಾಹ್ನ ಹಾಲು ಎಲ್ಲ ಕೊಡ್ತಾರೆ, ಊಟ ಮಾಡಿ ಹೋಗ್ತೀವಿ. ಒಂದು 25 ಜನ ಬರ್ತೀವಿ ಸರ್. ಮತ್ತೆ ಇಲ್ಲಿ ಅಪೌಷ್ಟಿಕ ಮಕ್ಕಳಂತೂ ಇಲ್ಲ, ಕಡಿಮೆ ಇದ್ದಾರೆ. ಮೊದಲಿದ್ದು ಈಗಂತೂ ಇಲ್ಲ. ಇರೋ ಮಗು ಅದು ಡಮ್ ಅಂಡ್ ಡಫ್ ಇದೆ, ಅದಕ್ಕೋಸ್ಕರ ಆಕಿನ ಅಪೌಷ್ಟಿಕ ಮಕ್ಕಳಂತೂ ತಗೊಂತಾ ಇಲ್ಲ. ಅಂಗವಿಕಲತೆ ಇರೋದ್ ಕಾರಣ ನಾವು ತಗೊಂತಾ ಇಲ್ಲ ಆ ಮಗುನ. ಮಕ್ಕಳಿಗೆ ದಿನಾನು ಮೊದಲೆಲ್ಲ ಅನ್ನ ಸಾರು ಒಂದಿನ ಕಿಚಡಿ ಕೊಡ್ತಾ ಇದ್ವಿ. ಆಮೇಲೆ ಹಾಲು, ಮೊಟ್ಟೆ ಮಾತ್ರ ಮಂಗಳವಾರ ಗುರುವಾರ ಕೊಡ್ತಾ ಇದ್ವಿ. ಹಾಲು ದಿನ ಮಕ್ಕಳಿಗೆ ಕೊಡ್ತೀವಿ, ಶೇಂಗಾ ಬಜ್ಜಿನೂ ದಿನ ಮಕ್ಕಳಿಗೆ ಕೊಡ್ತೀವಿ. ಅದೇ ತರನು ಗರ್ಭಿಣಿ ಭಾವಂತಿಯರಿಗೆ ಸೋಮವಾರ, ಬುಧವಾರ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶರಣ ಹಂಪಿ, ಬಳ್ಳಾರಿಯ ಪರಿಸ್ಥಿತಿಯನ್ನ ನೋಡ್ತಾ ಇದ್ವಿ. ಅಪೌಷ್ಟಿಕತೆ ಅನ್ನೋದು ತಾಂಡವವಾಡ್ತಾ ಇದೆ. 100 ಕೋಟಿ ರಿಲೀಸ್ ಆಗುತ್ತಲ್ಲ, ಎಲ್ಲಿಗೆ ಹೋಗುತ್ತೆ? ಏನ್ ಮಾಡ್ತಾರೆ ಅಧಿಕಾರಿಗಳು? ಇದ್ರಲ್ಲಿ ಬರುವಂತ ದುಡ್ಡನ್ನ ಕೂಡ ಕೊಳ್ಳೆ ಹೊಡಿತಾ ಇದಾರ ಅಂತ. ಖಂಡಿತವಾಗಿಯೂ ಕೂಡ ಪೃಥ್ವಿರಾಜ್, ಯಾಕಂದ್ರೆ ಸಾವಿರಾರು ಕೋಟಿ, ಬರೀ 100 ಕೋಟಿ ಅಲ್ಲ, ಸಾವಿರಾರು ಕೋಟಿ ಕಲ್ಯಾಣ ಕರ್ನಾಟಕಕ್ಕಾಗಿ, ಅದರಲ್ಲೂ ಕೂಡ ಅಪೌಷ್ಟಿಕತೆಯ ನಿವಾರಣೆಗಾಗಿ ಸಾಕಷ್ಟು ರೀತಿಯಾಗಿ ಸಾವಿರಾರು ಕೋಟಿಗಟ್ಟಲೆ ರಿಲೀಸ್ ಆಗ್ತದೆ. ಆದ್ರೆ ಆ ದುಡ್ಡು ಎಲ್ಲೋಗ್ತದೆ ಅನ್ನೋಂಥ ಪ್ರಶ್ನೆಗಳಿಗೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಅವರಿಬ್ಬರು ಕೂಡ ಅದಕ್ಕೆ ಉತ್ತರದಾಯಿಗಳಾಗ್ತಾರೆ, ಕಾರಣಕರ್ತರಾಗ್ತಾರೆ. ಯಾಕಂದ್ರೆ ಕಳೆದ 3 ವರ್ಷದ ಅಂಕಿಅಂಶಗಳನ್ನು ನೋಡಿದ್ರೆ, ಇದನ್ನ ನಾವು ಕೊಟ್ಟಿರೋದಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇ ಸ್ವತಃ ಕೊಟ್ಟಿರೋದು. ಇದರಲ್ಲಿ ಕಳೆದ 2 ವರ್ಷದ ಹಿಂದೆ ನಡೆದಂತ ಅಂಕಿಅಂಶಗಳಿಂದವೆ. ತೀವ್ರ ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವಂತಹ ಮಕ್ಕಳ ಸಂಖ್ಯೆ 400ರಿಂದ 500 ಅಂದಾಜಿದ್ರೆ ಕಳೆದ 2 ವರ್ಷದಲ್ಲಿ. ಆದ್ರೆ ಈ ವರ್ಷ ಅಂದ್ರೆ 2019ರಲ್ಲಿ ಆಗಿರೋ ಅಂಕಿಅಂಶಗಳು, ಅವ್ರು ಕೊಟ್ಟಿರೋ ಅಂಕಿಅಂಶಗಳು 1 to 2 ಇದೆ, 1092. ಇದು ನಾ ಹೇಳ್ತಾ ಇರೋ ಅಂಕಿಅಂಶ ಬರೀ ತೀವ್ರವಾಗಿ ಅಪೌಷ್ಟಿಕತೆ ಹೊಂದಿರುವಂತ
ಮಕ್ಕಳ ಸಂಖ್ಯೆ ಇದು ಇದ್ದಕ್ಕಿದ್ದಂತೆ ಒಂದು ವರ್ಷದಲ್ಲಿ ಡಬಲ್ ಆಗೋದು ಹೇಗೆ? ಏನು ಹಬ್ಬ ಅಂದ್ರೂ ಕೂಡ ಒಂದು 5-10% ಹೆಚ್ಚಳ ಆಗಬೇಕು, ಇಲ್ಲ ಕಡಿಮೆ ಆಗ್ತಾ ಹೋಗ್ಬೇಕು ಪ್ರತಿ ವರ್ಷದಿಂದ ವರ್ಷಕ್ಕೆ. ಆದ್ರೆ ಈ ವರ್ಷ ಅಂದ್ರೆ 2019ರಲ್ಲಿ 1092 ಜನ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅಂತೇಳಿ ಅಂಕಿಅಂಶ ಹೇಳ್ತದೆ. ಇನ್ನು ವಾಸ್ತವವಾಗಿ ನೋಡ್ತಾ ಇದ್ರೆ ಇದರ ಸಂಖ್ಯೆ ಇನ್ನೂ ಕೂಡ ಹೆಚ್ಚಿರುವಂತಹ ಸಾಧ್ಯತೆ ಇದೆ. ನಾವು ಬಳ್ಳಾರಿಯ ಗ್ರಾಮಾಂತರ ಮತ್ತು ನಗರ ಭಾಗದಲ್ಲಿ ನಾವು ಪರೀಕ್ಷೆ ಮಾಡಿದಾಗ ಅಲ್ಲಿ ಸಮರ್ಪಕವಾಗಿ ಅಂಗನವಾಡಿಗೆ ಏನು ಅಪೌಷ್ಟಿಕತೆ ಮಕ್ಕಳಿಗೆ ನೀಡಬೇಕಾದಂತ ಗುಣಮಟ್ಟದ ಕ್ವಾಲಿಟಿ ಆಹಾರ ಏನಿದೆ ಅದು ಸರಿಯಾಗಿ ರೀಚ್ ಆಗ್ತಿಲ್ಲ ಅನ್ನೋಂತ ಆರೋಪಗಳು ಕೂಡ ಇದಾವೆ. ಆರೋಗ್ಯ ಸಚಿವರು ಇದ್ದಂತ ತವರೂರು ಇದು. ಇನ್ನು ಬಳ್ಳಾರಿ ನಗರ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಉದ್ದುದ್ದ ಮಾತುಗಳನ್ನ ಹೇಳ್ತಾರೆ, ಹಿಂದುತ್ವದ ಬಗ್ಗೆ ಹೆಚ್ಚೆಚ್ಚು ಮಾತಾಡ್ತಾರೆ, ಬಳ್ಳಾರಿ ವಿಭಜನೆ ಆಗಬಾರ್ದು ಅಂತಾರೆ. ಆದ್ರೆ ಯಾವ ಪುರುಷಾರ್ಥಕ್ಕಾಗಿ ಬಳ್ಳಾರಿ ವಿಭಜನೆ ಆಗಬಾರ್ದು ಅಂತೇಳಿ ಈ ಅಂಕಿಅಂಶಗಳನ್ನ ನೋಡಿ ಅವ್ರು ಹೇಳ್ಬೇಕಾಗ್ತದೆ. ಇನ್ನು ಆನಂದ್ ಸಿಂಗ್ ಅವರು ಕೂಡ, ಯಾಕಂದ್ರೆ ಬಳ್ಳಾರಿ ವಿಭಜನೆ ಆಗ್ಬೇಕು, ಆಡಳಿತ ಸೂತ್ರವಾಗಿ ನಡಿಬೇಕು ಅನ್ನೋ ಕಾರಣಕ್ಕಾಗಿ ಬಳ್ಳಾರಿ ವಿಭಜನೆ ಆಗ್ಬೇಕು, ವಿಜಯನಗರ ಜಿಲ್ಲೆ ಆಗ್ಬೇಕು ಅಂತಾರೆ. ಆದ್ರೆ ಈ ಅಂಕಿಅಂಶಗಳನ್ನ ತಮ್ಮ ತಾಲೂಕಿನಲ್ಲಿರುವಂತಹ ಅಂಕಿಅಂಶಗಳು ಅಪೌಷ್ಟಿಕತೆ ಎಷ್ಟಿದೆ ಅಂತೇಳಿ ಕೇಳಿ ತಿಳ್ಕೊಂಡು ಅದಕ್ಕೆ ಉತ್ತರ ಕೊಡಬೇಕಾದಂತ ಪ್ರಸಂಗ ಈಗ ಬಂದಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಬೆಂಗಳೂರಿನಲ್ಲಿ ಹೆಂಗೆಲ್ಲ ಕಳ್ತನ ಮಾಡ್ತಾರೆ, ಕಳ್ತನ ಮಾಡೋದಕ್ಕೆ ಏನೆಲ್ಲ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಹೊಸ ಐಡಿಯಾ ಮಾಡಿರುವಂತ ಕಳ್ಳರ ಬಗ್ಗೆ ತೋರಿಸ್ತೀವಿ. ಬೆಂಗಳೂರು ATM ನಲ್ಲಿ ಹಣ ಕದಿಯೋಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಕದೀಮರು. ಸಿಸಿ ಕ್ಯಾಮೆರಾಗೆ ಚೂಯಿಂಗ್ ಗಮ್ ಅನ್ನ ಅಂಟಿಸಿ ಕಳ್ಳತನಕ್ಕೆ ಯತ್ನವನ್ನ ಮಾಡಿರುವಂತ ಘಟನೆ ನಡೆದಿರುವಂತದ್ದು. ಚೂಯಿಂಗ್ ಗಮ್ ಅಂಟಿಸಿದ ಬಳಿಕ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಚೂಯಿಂಗ್ ಗಮ್ ಅನ್ನ ಅಂಟಿಸೋದ್ರು ಕಾಣಿಸಬಾರದು ಅಂತ. ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಗೊತ್ತಿರಬಹುದು, ಈ ATM ಕಳ್ಳತನದ ಸಂದರ್ಭದಲ್ಲಿ ಅಥವಾ ಈ ಕಳ್ಳತನದ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾಗೆ ಚೂಯಿಂಗ್ ಗಮ್ ಅಂಟಿಸಿದಂತ ಒಂದು ದೃಶ್ಯ ನೋಡಿರ್ತೀರಾ. ಯಾವ್ದ್ರಲ್ಲಪ್ಪ ಅಂದ್ರೆ ಕೋಟಿಗೊಬ್ಬ 2ದಲ್ಲಿ ಸುದೀಪ್ ಅವರು ಮಾಡಿರ್ತಾರಲ್ಲ, ಆ ಒಂದು ಕೋಟಿಗೊಬ್ಬ 2 ಚಿತ್ರದಲ್ಲಿ ಅದೊಂದು ದೃಶ್ಯ ಕೂಡ ಇದೆ. ಅದೇ ರೀತಿಯಾಗಿ ಮಾಡ್ಲಿಕ್ಕೆ ಹೋಗಿದ್ದಾರೆ. CCTVಗೆ ಚೂಯಿಂಗ್ ಗಮ್ ಹಾಕಿದ ಮೇಲೂ ಕೂಡ ಖತರ್ನಾಕ್ ಪ್ಲಾನ್ ಅನ್ನ ಮಾಡಿದ್ದಾರೆ. ವೈರ್ ಕಟ್ ಆದ್ರೆ ವಿಜುವಲ್ಸ್ ರೆಕಾರ್ಡ್ ಆಗೋದಿಲ್ಲ ಅನ್ನೋ ಲೆಕ್ಕಾಚಾರವನ್ನ ಹಾಕೊಂಡು ಇದೇ ಪ್ಲಾನ್ ಇಂದ ಅದರ ವೈರ್ ಅನ್ನ ಕಟ್ ಮಾಡಿದ್ದಾರೆ. CCTV ವೈರ್ ಅನ್ನ. CCTV ವೈರ್ ಕಟ್ ಮಾಡ್ತಿದ್ದ ಹಾಗೆ ಮುಂಬೈಗೆ ಮೆಸೇಜ್ ಹೋಗಿದೆ. ಮುಂಬೈನ SBI ಮುಖ್ಯ ಕಚೇರಿಯಲ್ಲಿ ಅಲಾರಾಮ್ ಓಡ್ಕೊಂಡಿರುವಂತದ್ದು. ಅಲರ್ಟ್ ಆಗಿರುವಂತ ಸಿಬ್ಬಂದಿ ಬೆಂಗಳೂರು ಖಾಕಿ ಪಡೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ನಂತರ ಲೊಕೇಶನ್ ಅನ್ನ ಆಧರಿಸಿ ಠಾಣೆ ಇನ್ಸ್ಪೆಕ್ಟರ್ಗೆ ಮಾಹಿತಿ ರವಾನೆ ಮಾಡಲಾಯಿತು. ಕೂಡಲೇ ಸ್ಥಳಕ್ಕೆ ತೆರಳಿದ ಪೊಲೀಸರು ಬಂಧಿಸಿದ್ದಾರೆ. ಬ್ಯಾಟ್ರಾಯನ್ಪುರ ಇನ್ಸ್ಪೆಕ್ಟರ್ ಅಲ್ಲಿ ಕೂಡಲೇ ಸ್ಥಳಕ್ಕೆ ಹೋಗಿ ಈ ಕಳ್ಳರನ್ನ ಕದೀಮರನ್ನ ಬಂಧಿಸಿರುವಂತದ್ದು. ಹರಿಯಾಣ ಮೂಲದ ಹರ್ಷ ಆರು ಹಾಗೆ ಸುರ್ಜಿತ್ ಅರೆಸ್ಟ್ ಆಗಿದ್ದಾರೆ. ATM ನಲ್ಲಿದ್ದಂತ 20 ಲಕ್ಷ ಹಣ ಕಳ್ಳತನಕ್ಕೆ ಪ್ರಯತ್ನವನ್ನ ಮಾಡಿದ್ರು ಇವರು. ಬೆಂಗಳೂರಿನ 4 ಕಡೆ ATM ಹಣ ಕಳ್ಳತನವನ್ನ ಮಾಡಿದಂತ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಈ ಕಳ್ಳ ಕದೀಮರೇ 4 ಕಡೆ ATM ಅಲ್ಲಿ ದರೋಡೆ ಮಾಡಿದ್ರಂತೆ. ಇದು ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗ 9/6 ಟೈಮ್ ಬಾಂಬ್ ಪ್ರಸಾರ ಆಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.